ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ತೇಜ ರೆಡ್ಡಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ರಿಗೂ ಇವತ್ತು ಗುರು ಪೌರ್ಣಮಿಯ ಶುಭಾಶಯಗಳು. ನಮಗೆಲ್ಲ ದೇವರು ಒಳ್ಳೇದು ಮಾಡಲಿ ಅಂತ ಬಯಸೋಣ. ಸಾಧ್ಯ ಆದರೆ ಇವತ್ತು ದೇವ್ರ ದರ್ಶನ ಮಾಡ್ಕೊಳ್ಳಿ, ನಮ್ಗೆ ಒಳ್ಳೆಯದಾಗುತ್ತೆ. ನಾನಿವತ್ತು ಕಜ್ಜಾಯ ರೆಸಿಪಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಅಂದರೆ ಇನ್ ಡೀಟೇಲ್ ಆಗಿಲ್ಲ, ನನ್ನ ಹತ್ರ ಆಲ್ರೆಡಿ ಪಾಕ ಇತ್ತು, ಅದನ್ನೇ ಮಾಡಿ ತೋರಿಸ್ತಾ ಇದ್ದೀನಿ. ಏನಿಲ್ಲ, ಬಾಣಲಿಗೆ ಆಯಿಲ್ ಹಾಕ್ಕೊಂಡು ನಮಗೆ ಕಜ್ಜಾಯ ಪಾಕ ಇರುತ್ತಲ್ಲ ಅದನ್ನೆಲ್ಲ ಸಣ್ಣ ಸಣ್ಣ ಉಂಡೆಗಳ ಥರ ಮಾಡಿಕೊಂಡು ಒಂದೇ ಸೈಜ್ ಕಜ್ಜಾಯ ಬೇಕಂತ ಅನಿಸಿದ್ರೆ ಆಯಿಲ್ ಸ್ವಲ್ಪ ಚೆನ್ನಾಗಿ ಬಿಸಿ ಆಗೋವರೆಗೂ ಬಿಡಬೇಕು. ನಾವು ಕಜ್ಜಾಯ ಹಾಕೋ ಟೈಮ್ಗೆ, ಎಣ್ಣೆಗೆ ಬಿಡೋ ಟೈಮ್ಗೆ ಅದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ಯಾಕಂದರೆ ನಿಧಾನಕ್ಕೆ ಸುಟ್ಕೊಂಡ್ರೆ ಅದು ಕರಿಯಾಗಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಫ್ರೆಂಡ್ಸ್, ನಾನಿವತ್ತು ಸಾಧ್ಯ ಆದರೆ ದೇವಸ್ಥಾನಕ್ಕೆ ಹೋಗ್ತೀನಿ. ಇನ್ನೂ ಪ್ಲ್ಯಾನ್ ಏನಿಲ್ಲ, ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಹೋದರೆ ನಿಮಗೆಲ್ಲ ದೇವ್ರನ್ನ ತೋರಿಸ್ತೀನಿ. ನಾನು ದೇವ್ರ ದರ್ಶನ ಹೇಗಾಯಿತು, ಪೂಜೆ ಹೇಗಾಯಿತು ಅಂತ ನಮ್ಗೆ ಹತ್ತಿರದಲ್ಲೇ ಬಾಬಾ ಟೆಂಪಲ್ ಇದೆ, ಅಲ್ಲಿಗೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ಹೋದರೆ ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಸ್ನೇಹಿತರೆ. ಬೇರೆ ರೆಸಿಪಿ ಏನಾದರೂ ನಿಮಗೆ ಬೇಕಂತ ಅನಿಸಿದ್ರೆ ಕಾಮೆಂಟಲ್ಲಿ ತಿಳಿಸಿ, ನಾನು ಮಾಡಿ ನಿಮಗೆ ತೋರ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ. ವ್ಯೂಸ್ ಬರ್ತಿದೆ, ಬಟ್ ಸಬ್ಸ್ಕ್ರೈಬ್ ಆಗ್ತಿಲ್ಲ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದರೆ ಕೊನೆವರೆಗೂ ನನ್ನ ವೀಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬೆಲ್ ಮೇಲೆ ಒಂದು ಕ್ಲಿಕ್ ಕೊಡಿ, ಯಾಕಂತಂದರೆ ನನ್ನ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ವಿಡಿಯೋ ಏನಾದರೂ ಕರೆಕ್ಟ್ ಇಲ್ಲ ಅಂತಂದರೆ ನೀವು ಹೇಳ್ಬೋದು, ನಾನು ತಿಳ್ಕೊಂಡು ಸ್ವಲ್ಪ ತಿದ್ದುಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಇನ್ನೂ ಸ್ವಲ್ಪ ಬೆಸ್ಟಾಗಿ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ನಾನು. ಯಾಕಂದರೆ ನೀವು ಹೇಳಿದ್ರೆ ನನಗೇನು ಬೇಜಾರಿಲ್ಲ. ಎಲ್ಲರೂ ನನ್ನ ಫ್ಯಾಮ್ಲಿ ಅಂತ ತಿಳ್ಕೊಂಡು ನಾನು ನಿಮಗೆಲ್ಲ ಕೇಳ್ತಾ ಇರೋದು. ಏನಾದರೂ ರಿಮಾರ್ಕ್ ಇದೆ ಅಂತಂದರೆ ಕಾಮೆಂಟಲ್ಲಿ ತಿಳಿಸಿ ನನಗೆ. ಈ ರೆಸಿಪಿ ಮಾಡಿ ನೀವು ಒಂದು ಸಾರಿ ಮಾಡಿ ತೋರಿಸಿ, ಯಾವ ಥರ ಇದೆ ಅಂತ ನನಗೆ ಕಾಮೆಂಟಲ್ಲಿ ಹೇಳಿ. ಇಷ್ಟೇ ಫ್ರೆಂಡ್ಸ್, ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ಥ್ಯಾಂಕ್ಸ್.